ನಮಸ್ಕಾರ. ಇವತ್ತು ನಾವು 1971ರ ಆ ರೋಚಕ ನೌಕಾ ಸಮರದ ಒಳಹೊಕ್ಕು ನೋಡೋಣ. ಹೌದು, ನಾನು ದಶಕಗಳ ಕಾಲ ನೌಕಾಪಡೆಯಲ್ಲಿ ಕಳೆದವನು. ಆ ಅನುಭವದ ಆಧಾರದ ಮೇಲೆ ಸಮುದ್ರದ ಆಳದಲ್ಲಿ ನಡೆದ ಆ ಹೈ ಸ್ಟೇಕ್ಸ್ ಚೆಸ್ ಆಟ ಹೇಗಿತ್ತು ಅಂತ ಬಿಡಿಸಿ ಹೇಳ್ತೀನಿ. ಬನ್ನಿ, ನೇರವಾಗಿ ಕಾರ್ಯಾಚರಣೆಯತ್ತ ಗಮನಹರಿಸೋಣ. ಒಮ್ಮೆ ಯೋಚಿಸಿ, ಶತ್ರುಗಳ ಕಣ್ಣಿಗೆ ಮಣ್ಣೆರಚಿ ಅವರಿಂದ ಒಂದೇ ಒಂದು ಏಟು ತಿನ್ನದೆ ಅತ್ಯಂತ ಅಪಾಯಕಾರಿ ಹಾಗೂ ಸುಸಜ್ಜಿತವಾದ ಒಂದು ಜಲಾಂತರ್ಗಾಮಿ ಸಮುದ್ರದಲ್ಲಿ ಕಣ್ಮರೆಯಾಗಲು ಹೇಗೆ ಸಾಧ್ಯ? ಇದೊಂಥರ ನಿಗೂಢ ಒಗಟು ಅಲ್ವಾ? ಬೇಟೆಯಾಡಲು ಬಂದವನು ತನ್ನದೇ ಬಲೆಗೆ ಹೇಗೆ ಬಲಿಯಾದ ಅನ್ನೋದೇ ಈ ಯುದ್ಧತಂತ್ರದ ಅತಿದೊಡ್ಡ ಅಚ್ಚರಿ. ಈ ಚಿತ್ರದಲ್ಲಿ ನೋಡ್ತಿದ್ದೀರಲ್ಲ, ಇದೇ INS ವಿಕ್ರಾಂತ್, ಆ ಯುದ್ಧದ ಅಂತಿಮ ಟಾರ್ಗೆಟ್. ಇದನ್ನ ಸುಮ್ಮನೆ ಒಂದು ಹಡಗು ಅಂತ ಅಂಕೋಬೇಡಿ. ಇದೊಂದು ಬೃಹತ್ ತೇಲುವ ವಾಯುನೆಲೆ, ಶತ್ರುಗಳ ಇಡೀ ನೌಕಾ ಮಾರ್ಗವನ್ನೇ ಸ್ತಬ್ಧಗೊಳಿಸುವಂತ ಅಪಾರ ಸಾಮರ್ಥ್ಯ ಇದ್ದಂಥ ಅಸ್ತ್ರ ಇದು. ಆಗಿನ ಪರಿಸ್ಥಿತಿ ಹೇಗಿತ್ತು ಗೊತ್ತಾ? ಸುಮಾರು 90 ಲಕ್ಷ ನಿರಾಶ್ರಿತರು ಗಡಿ ದಾಟಿ ಬರ್ತಾ ಇದ್ರು. ಆಗ ಸೇನಾ ಹೆಡ್ ಕ್ವಾರ್ಟರ್ಸ್ನಿಂದ ಬಂದ ಆರ್ಡರ್ ಬಹಳ ಕ್ಲಿಯರ್ ಆಗಿತ್ತು. ನಾವು ನೇರವಾಗಿ ಯುದ್ಧ ಸಾರಬಾರದು, ಅದೇ ಪೂರ್ವದ ಸಮುದ್ರ ಮಾರ್ಗ ಸಂಪೂರ್ಣವಾಗಿ ಬ್ಲಾಕ್ ಆಗಬೇಕು. ಶತ್ರುಗಳ ಸಪ್ಲೈ ಲೈನ್ ಕಟ್ ಮಾಡೋಗೆ ನಮ್ಮ ಫಸ್ಟ್ ಮೂವ್ ಆಗಿತ್ತು. ಇದಕ್ಕಾಗಿಯೇ ಆಪರೇಷನ್ ಎಕ್ಸ್ ಅನ್ನೋ ಒಂದು ಸೀಕ್ರೆಟ್ ಪ್ಲಾನ್ ರೆಡಿ ಆಯಿತು. ಇದು 3 ಹಂತದ ಕರಾರುವಕ್ಕಾದ ಪ್ಲಾನ್. ಫಸ್ಟ್, ಪಶ್ಚಿಮ ಬಂಗಾಳದ ಆ ರಹಸ್ಯ ಕ್ಯಾಂಪ್ C2Pಯಲ್ಲಿ ಮುಕ್ತಿ ಬಾಹಿನಿ ಕಮಾಂಡೋಗಳಿಗೆ ಸಿಕ್ಕಾಪಟ್ಟೆ ಕಠಿಣ ತರಬೇತಿ ಕೊಡ್ತು. ಸೆಕೆಂಡ್, ಆಗಸ್ಟ್ 15ರಂದು ರೇಡಿಯೋದಲ್ಲಿ ಪ್ಲೇ ಆದ ಆ 2 ನಿರ್ದಿಷ್ಟ ಹಾಡುಗಳು, ಅದೇ ಅಟ್ಯಾಕ್ ಮಾಡೋಕೆ ಸಿಗ್ನಲ್ಲು. ಮೂರನೇದು, ಕತ್ತಲಲ್ಲಿ ಈಜ್ಕೊಂಡು ಹೋಗಿ ಶತ್ರು ನೌಕೆಗಳ ಕೆಳಗೆ ಮ್ಯಾಗ್ನೆಟಿಕ್ ಲಿಂಪೆಟ್ ಮೈನ್ಗಳನ್ನ ಫಿಕ್ಸ್ ಮಾಡೋದು. ಪಕ್ಕಾ ಹಾಲಿವುಡ್ ಸಿನಿಮಾ ತರ ಇದೆ ಅಲ್ವಾ? ಇದರ ರಿಸಲ್ಟ್ ಏನಾಯ್ತು ಗೊತ್ತಾ? ಬರೋಬ್ಬರಿ 100ಕ್ಕೂ ಹೆಚ್ಚು ಹಡಗುಗಳು ಬ್ಲಾಸ್ಟ್ ಆದವು. ಒಂದರ ಹಿಂದೊಂದರಂತೆ ಸಪ್ಲೈ ಮಾರ್ಗಗಳು ಉಡೀಸಾದಾಗ ವಿರೋಧಿ ಪಡೆಗಳಿಗೆ ಅಕ್ಷರಶಃ ದಿಕ್ಕು ತೋಚದಂತಾಯ್ತು. ಇದು ನಿಜಕ್ಕೂ ಒಂದು ಅನ್ಬಿಲೀವಬಲ್ ಸಕ್ಸೆಸ್. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ವಿಕ್ರಾಂತ್ ನೌಕೆಯನ್ನೇ ಮುಳುಗಿಸೋಕೆ ಅಂತಾನೆ PNS ಗಾಜಿ ಎಂಟ್ರಿ ಕೊಡ್ತು. ಇದೊಂದು ಲಾಂಗ್ ರೇಂಜ್ ಸಬ್ಮರೀನ್. ಸಮುದ್ರದ ಆಳದಲ್ಲಿ ಸದ್ದಿಲ್ಲದೆ ಬೇಟೆಯಾಡೋ ಈ ಹಳೆಯ ಆದರೆ ಡೆಡ್ಲಿ ನೌಕೆಗೆ ವಿಕ್ರಾಂತನ ನಾಶಪಡಿಸೋ ಕರಾಳ ಟಾಸ್ಕ್ ಕೊಟ್ಟಿದ್ರು. ಇಲ್ಲ, ನನಗೊಂದು ವಿಷಯ ತುಂಬಾ ಆಶ್ಚರ್ಯ ತರಿಸುತ್ತೆ. ಬಂಗಾಳ ಕೊಲ್ಲಿಗೆ ಬರೋ ತಾಕತ್ತಿದ್ದದ್ದು ಈ ಒಂದೇ ಒಂದು ನೌಕೆಗೆ ಮಾತ್ರ. ಆದ್ರೆ ಅದರಲ್ಲಿ ಸ್ಟಾರ್ಟಿಂಗ್ನಿಂದಲೂ ಸಿಕ್ಕಾಪಟ್ಟೆ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇತ್ತು. ಅದರ ಮಾರ್ಕ್ 14 ಟಾರ್ಪಿಡೋಗಳಲ್ಲಿ ಮೇಜರ್ ಇಶ್ಯೂಸ್ ಇತ್ತು. ಆದ್ರೂ ಏನೋ ಒಂದು ಹತಾಶೆ, ಯಾವುದೇ ಕಾರಣಕ್ಕೂ ವಿಕ್ರಾಂತನ್ನ ಉಡಿಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ ಈ ಮಿಷನ್ಗೆ ಅದನ್ನ ತಳ್ಳಿದ್ರು. ಈಗ ಅದರ ಮೂವ್ಮೆಂಟ್ಸ್ ನೋಡಿ. ನವೆಂಬರ್ 14ಕ್ಕೆ ಕರಾಚಿಯಿಂದ ಹೊರಟು 19ಕ್ಕೆ ಶ್ರೀಲಂಕಾದಲ್ಲಿ ರೀಫ್ಯೂಯಲ್ ಮಾಡಿಕೊಂಡು ಬರೋಬ್ಬರಿ 2200 ನಾಟಿಕಲ್ ಮೈಲ್ಗಳಷ್ಟು ದೂರ ಕ್ರಮಿಸ್ತು. ಈ ನಿಧಾನಗತಿಯ ಬೇಟೆಯ ಅಕೌಸ್ಟಿಕ್ ಸಿಗ್ನಲ್ಗಳನ್ನ ನಮ್ಮವರು ಸದ್ದಿಲ್ದೆ ಟ್ರ್ಯಾಕ್ ಮಾಡ್ತಾನಿದ್ರು. ಬೇಟೆಯಾಡೋಕೆ ಬಂದವನು ತಾನೇ ಬೇಟೆ ಆಗ್ತಿದ್ದೀನಿ ಅನ್ನೋದನ್ನೇ ಮರ್ತಿದ್ದ. ಮಿಲಿಟರಿ ಆಪರೇಷನ್ನಲ್ಲಿ ಒಂದು ಸಣ್ಣ ತಪ್ಪು ಎಷ್ಟು ಡೆಡ್ಲಿ ಅಂತೀರಾ? ಗಾಜಿ ನೌಕೆ ತನ್ನ ಹೆಡ್ ಕ್ವಾರ್ಟರ್ಸ್ ಜೊತೆ ಕಾಂಟ್ಯಾಕ್ಟ್ ಮಾಡೋಕೆ ಶಾರ್ಟ್ HF ರೇಡಿಯೋ ಬರ್ಸ್ಟ್ಗಳನ್ನ ಯೂಸ್ ಮಾಡ್ತು. ಅದೇ ಅವರು ಮಾಡಿದ ಅತಿ ದೊಡ್ಡ ಬ್ಲಂಡರ್. ನಮ್ಮ ಇಂಡಿಯನ್ ರೇಡಿಯೋ ಡೈರೆಕ್ಷನ್ ಫೈಂಡರ್ಗಳು ಆ ಸಿಗ್ನಲ್ ಹಿಡಿದು ಆ ಸಬ್ಮರೀನ್ ಎಕ್ಸಾಕ್ಟ್ ಆಗಿ ಎಲ್ಲಿದೆ ಅನ್ನೋ ರಹಸ್ಯವನ್ನೇ ಬಟಾಬೈಲ್ ಮಾಡಿಬಿಟ್ವು. ನವೆಂಬರ್ 25ರ ಹೊತ್ತಿಗೆ ಅದು ಸೈಲೆಂಟ್ ಆಗಲೇಬೇಕಾಯಿತು. ಈಗ ನಮ್ಮ ಮೇನ್ ಅಸೆಟ್ ಅಂದ್ರೆ ವಿಕ್ರಾಂತನ್ನ ಕಾಪಾಡ್ಕೊಳ್ಳೇಬೇಕಲ್ಲ. ಅದಕ್ಕೇನ್ ಮಾಡಿದ್ರು ಅಂದ್ರೆ ಅದನ್ನ ಆಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಒಂದು ಹೈ ಸೆಕ್ಯೂರಿಟಿ ಜಾಗಕ್ಕೆ ಶಿಫ್ಟ್ ಮಾಡಿದ್ರು. ಆ ಸೀಕ್ರೆಟ್ ಲೊಕೇಶನ್ನ ಕೋಡ್ ನೇಮ್ ಏನು ಗೊತ್ತಾ? ಪೋರ್ಟ್ ಎಕ್ಸ್ರೇ. ಇಲ್ಲೇ ನೋಡಿ, ಅಸಲಿ ಮೈಂಡ್ ಗೇಮ್ ಶುರುವಾಗಿದ್ದು. ಶತ್ರುಗಳಿಗೆ ವಿಕ್ರಾಂತ್ ಇರೋದು ವಿಶಾಖಪಟ್ಟಣಂನಲ್ಲೇ ಅಂತ ನಂಬಿಸ್ಬೇಕಿತ್ತು. ಅದಕ್ಕೆ ವಿಶಾಖಪಟ್ಟಣಂ ಬಂದರಿನಲ್ಲಿ ದಿನಾ ಬೃಹತ್ ಪ್ರಮಾಣದ ತರಕಾರಿ, ಮಾಂಸದ ಆರ್ಡರ್ಗಳನ್ನ ಮಾಡೋಕೆ ಶುರು ಮಾಡಿದ್ರು. ಜೊತೆಗೆ ನಮ್ಮ ಹಳೆಯ INS ರಜಪೂತ್ ನೌಕೆಯನ್ನ ಒಂದು ಡೆಕಾಯ್ ಅಂದ್ರೆ ನಕಲಿಯಾಗಿ ಬಳಸಿದ್ರು. ಇದು ವಿಕ್ರಾಂತ್ ತರಾನೇ ಸಿಗ್ನಲ್ ಕೊಡ್ತಿತ್ತು. ವಾಟ್ ಅ ಮಾಸ್ಟರ್ ಸ್ಟ್ರೋಕ್ ಅಲ್ವಾ? ನವೆಂಬರ್ 25ರಂದು ನಮಗೊಂದು ಇಂಟರ್ಸೆಪ್ಟ್ ಸಿಕ್ತು. ಆಕ್ಯುಪೈ ಝೋನ್ ವಿಕ್ಟ್ರಿ, ಕ್ಯಾರಿಯರ್ ಇನ್ ಪೋರ್ಟ್. ಅಂದ್ರೆ ನಾವು ಹೆಣೆದ ಬಲೆಗೆ ಶತ್ರು ಬಿದ್ದಿದ್ದ. ವಿಕ್ರಾಂತ್ ವಿಶಾಖಪಟ್ಟಣಂನಲ್ಲೇ ಇದೆ ಅಂತ ಗಾಜಿ ಪಕ್ಕಾ ಫಿಕ್ಸ್ ಆಗ್ಬಿಟ್ಟಿತ್ತು. ನಿಂಗೊಂದು ವಿಷಯ ಗೊತ್ತಿರಬೇಕು, ಯುದ್ಧತಂತ್ರದಲ್ಲಿ ಜಿಯೋಗ್ರಫಿ ಬಹಳ ಇಂಪಾರ್ಟೆಂಟ್. ವಿಶಾಖಪಟ್ಟಣಂನ ಆ ಇನ್ನರ್ ಹಾರ್ಬರ್ ಆಳ ಎಷ್ಟಿದೆ ಗೊತ್ತಾ? ಕೇವಲ 15 ಮೀಟರ್. ಇದೊಂದು ಪಕ್ಕಾ ಚೋಕ್ ಪಾಯಿಂಟ್. ಆ ಬೃಹತ್ ಗಾಜಿ ಸಬ್ಮರಿನ್ ಎಸ್ಕೇಪ್ ಆಗೋಕೆ ದಾರಿಯೇ ಇಲ್ಲದ ಹಾಗೆ ಸಿಕ್ಕಾಕಿಕೊಳ್ತು. ಬೇರೆ ಆಪ್ಷನ್ ಇಲ್ಲದೆ
ಬಂದರಿನ ಎಂಟ್ರಿಯಲ್ಲೇ ಮೈನ್ಗಳನ್ನ ಇಡೋಕೆ ಶುರು ಮಾಡ್ತು. ಈ ಮೈನ್ಗಳಿಗೆ ಅವರು ಸೆಟ್ ಮಾಡಿದ ಟ್ರಿಗರ್ ನಂಬರ್ 20. ಇದರ ಲೆಕ್ಕಾಚಾರ ಏನು ಅಂದ್ರೆ, ವಿಕ್ರಾಂತ್ ಜೊತೆ ಬರೋ ಸಣ್ಣ ಪುಟ್ಟ ಹಡಗುಗಳು ಸೇಫ್ ಆಗಿ ಪಾಸ್ ಆಗ್ಲಿ, ಆದ್ರೆ ಕೊನೆಗೆ ಬರೋ ಬೃಹತ್ ಕ್ಯಾರಿಯರ್ ಆ 20ನೇ ಟ್ರಿಗರ್ಗೆ ಸಿಕ್ಕಿ ಬ್ಲಾಸ್ಟ್ ಆಗ್ಲಿ ಅಂತ. ತಂತ್ರ ಚೆನ್ನಾಗೇ ಇತ್ತು. ಆದರೆ ಕತ್ತಲಲ್ಲಿ ಒಂದು ಡಿಸಾಸ್ಟರ್ ಆಯ್ತು. ನಮ್ಮ INS ಮಗರ್ ನೌಕೆಯನ್ನ ನೋಡಿ ಗಾಜಿ ಸಿಬ್ಬಂದಿ ಪ್ಯಾನಿಕ್ ಆಗ್ಬಿಟ್ರು. ನಮ್ಮ ಮೇಲೆ ಅಟ್ಯಾಕ್ ಆಗ್ತಿದೆ ಅಂತ ಅನ್ಕೊಂಡು ತಕ್ಷಣವೇ ಒಂದು ವಯಲೆಂಟ್ ಎಮರ್ಜೆನ್ಸಿ ಡೈವ್ ಹೊಡೆದ್ರು. ಆ ಹಠಾತ್ ಕುಸಿತದ ರಭಸಕ್ಕೆ ಸಬ್ಮರೀನ್ ನೇರವಾಗಿ ಸಮುದ್ರದ ತಳಕ್ಕೆ ಅಪ್ಪಳಿಸ್ತು. ಆ ಲೆವೆಲ್ನ ಫೋರ್ಸ್ಗೆ ಒಳಗಿದ್ದ ಟಾರ್ಪಿಡೋ ಟ್ಯೂಬ್ಗರು ತಮ್ಮ ಜಾಗದಿಂದಾನೇ ಕಳಚಿ ಬಿದ್ದುವು. ಇಮ್ಯಾಜಿನ್ ಮಾಡಿ, ಆ ಸಬ್ಮರೀನ್ ಸಮುದ್ರದ ತಳದ ಮಣ್ಣಲ್ಲಿ ಸಿಕ್ಕಿ ಹಾಕೊಂಡಿದೆ. ಒಳಗಡೆ ಆ ಡೆಡ್ಲಿ ಶಸ್ತ್ರಾಸ್ತ್ರಗಳು ಕಂಟ್ರೋಲ್ ತಪ್ಪಿ ಉರುಳಾಡ್ತಾ ಇವೆ. ಯಾವ ನೌಕೆ ಸಮುದ್ರದ ರಾಜನ ತರ ಮೆರಿತಿತ್ತೋ ಅದೇ ನೌಕೆ ಈಗ ನೀರೊಳಗಿನ ಒಂದು ಕರಾಳ ಕಬ್ಬಿಣದ ಶವಪೆಟ್ಟಿಗೆಯಾಗಿ ಲಾಕ್ ಆಗ್ಬಿಟ್ಟಿತ್ತು. ಇಲ್ಲಿ INS ರಜಪೂತ್ ನೌಕೆಯ ಕ್ಯಾಪ್ಟನ್ ಇಂದರ್ ಸಿಂಗ್ ಅವರ ಗಟ್ಸ್ ಬಗ್ಗೆ ನಾವು ಮಾತಾಡಲೇಬೇಕು. ಆ ನೌಕೆ ಆಲ್ಮೋಸ್ಟ್ ಡಿಕಮಿಷನ್ ಆಗೋ ಸ್ಟೇಜ್ನಲ್ಲಿತ್ತು. ಆದರೂ ಅಸಲಿ ವಿಕ್ರಾಂತನ್ನ ಸೇವ್ ಮಾಡೋಕೆ ತಾವೇ ಬೃಹತ್ ರೇಡಿಯೋ ಸಿಗ್ನಲ್ಸ್ಗಳನ್ನ ಕೊಡ್ತಾ, ಬಾ ನನ್ನನ್ನೇ ಹೊಡಿ ಅಂತ ಶತ್ರುವಿಗೆ ನೇರ ಗುರಿಯಾಗಿ ಡಿಸೆಂಬರ್ 2ರಂದು ಹೊರಟರು. ಹ್ಯಾಟ್ಸ್ ಆಫ್ ಟು ದೆಮ್. ಡಿಸೆಂಬರ್ 3 ರಾತ್ರಿ 11:40 ಟೆನ್ಷನ್ ಪೀಕ್ ತಲುಪಿತ್ತು. INS ರಜಪೂತ್ನ ಸೋನಾರ್ ರೂಮ್ನಲ್ಲಿ ಇದ್ದಕ್ಕಿದ್ದಂತೆ ಒಂದು ವೈಬ್ರೇಷನ್ ರೆಕಾರ್ಡ್ ಆಯಿತು. ಅದು ಬೇರೇನೂ ಅಲ್ಲ, ಸಮುದ್ರದ ತಳದಲ್ಲಿ ಸಿಲುಕ್ಕೊಂಡು ಹೊರಬರೋಕೆ ವಿಫಲ ಯತ್ನ ಮಾಡ್ತಿದ್ದ ಆ ದೈತ್ಯ ಸಬ್ಮರೀನ್ನ ಭೀಕರ ಕಂಪನಗಳೇ ಆಗಿದ್ವು. ಆ ಕಂಪನಿಗಳನ್ನ ಡಿಟೆಕ್ಟ್ ಮಾಡಿದ ತಕ್ಷಣವೇ INS ರಜಪೂತ್ನಿಂದ 2 ಭಾರೀ ಡೆಪ್ತ್ ಚಾರ್ಜ್ಗಳನ್ನ ನೀರಿಗೆ ಎಸೆಯಲಾಯಿತು. ಆ ಬೃಹತ್ ಅಂಡರ್ ವಾಟರ್ ಶಾಕ್ ವೇವ್ನಿಂದ ಏನಾಯ್ತು ಗೊತ್ತಾ? ಗಾಜಿಯೊಳಗೆ ಆಗ್ಲೇ ಲೂಸ್ ಆಗಿ ಉರುಳಾಡ್ತಿದ್ದ ಆ ಮಾರ್ಕ್ 14 ಟಾರ್ಪಿಡೋಗಳು ಟ್ರಿಗರ್ ಆಗ್ಬಿಟ್ವು. ಆ ಡೆಡ್ಲಿ ಜಲಾಂತರ್ಗಾಮಿ ತನ್ನೊಳಗೆ ಸ್ಫೋಟಗೊಂಡು ಛಿದ್ರವಾಯ್ತು. ನೆಕ್ಸ್ಟ್ ಡೇ ನೋಡಿದ್ರೆ ನೀರಿನ ಮೇಲೆ ಅವಶೇಷಗಳು ಜೊತೆಗೆ USS ಡಿಯಾಬ್ಲೋ ಅಂತ ಬರ್ದಿದ್ದ ಲೈಫ್ ಜಾಕೆಟ್ಗಳು ತೇಲ್ತಾ ಇದ್ವು. ಡಿಸೆಂಬರ್ 5ರ ಹೊತ್ತಿಗೆ ಅದು ಗಾಜಿನೇ ಅಂತ 100% ಕನ್ಫರ್ಮ್ ಆಯಿತು. ಈ ದೊಡ್ಡ ಥ್ರೆಟ್ ಕ್ಲಿಯರ್ ಆದ ತಕ್ಷಣ ನಮ್ಮ ರಿಯಲ್ ಹೀರೋ INS ವಿಕ್ರಾಂತ್ ರಂಗ ಪ್ರವೇಶ ಮಾಡಿದು ತನ್ನ ಸಂಪೂರ್ಣ ನೌಕಾ ದಿಗ್ಬಂಧನವನ್ನ ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿತು. ಆ ಯುದ್ಧದ ದಿಕ್ಕೇ ಬದಲಾಗಿ ಹೋಯಿತು. ಕೊನೆಯದಾಗಿ ಇಷ್ಟೆಲ್ಲ ನೋಡಿದ್ಮೇಲೆ ನಮಗೊಂದು ಪ್ರಶ್ನೆ ಕಾಡೋದು ಗ್ಯಾರಂಟಿ. ಮಾಡರ್ನ್ ನೇವಲ್ ವಾರ್ಫೇರ್ನಲ್ಲಿ ಅತಿ ದೊಡ್ಡ ಬೆದರಿಕೆ ಶತ್ರುವಿನ ಫೈರ್ ಪವರ ಅಥವಾ ನಮ್ಮದೇ ಇಂಟೆಲಿಜೆನ್ಸ್ ವೈಫಲ್ಯ ಮತ್ತು ಟೆಕ್ನಿಕಲ್ ಇಶ್ಯೂಸಾ? ಒಂದು ಸಣ್ಣ ಕಮ್ಯುನಿಕೇಷನ್ ತಪ್ಪು, ಒಂದು ಮೆಕ್ಯಾನಿಕಲ್ ಫೇಲ್ಯೂರ್ ಎಂತಹುದೇ ದೊಡ್ಡ ಬೇಟೆಗಾರನನ್ನಾದ್ರೂ ಹೇಗೆ ಬಲಿ ಪಡೆಯುತ್ತೆ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ಈ ಪ್ರಶ್ನೆಯನ್ನ ನಿಮಗೆ ಬಿಡ್ತಾ ಇಂದಿನ ಈ ನೌಕಾ ತಂತ್ರಗಾರಿಕೆಯ ವಿಶ್ಲೇಷಣೆಯನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.